ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ನಿಮ್ಮ ಸತ್ಯಶ್ರೀ. ಖಾನಾವಳಿ ಅಂದ್ರೇನೆ ಒಂದು ವಿಶೇಷ. ನಮ್ಮ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ. ಊಟ ಅಂದ್ರೆ ಹೀಗೆ ಇರಬೇಕು, ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ಬೆರ್ತಿರ್ಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಗೆ ಚೆನ್ನಾಗಿ ತಿಳಿದಿದೆ. ಊಟ ಬಲ್ಲವಂಗೆ ರೋಗವಿಲ್ಲ ಎಂಬ ಗಾದೆ ಇದೆ. ಈ ಮಾತು 100ಕ್ಕೆ 100ರಷ್ಟು ಸತ್ಯ. ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ. ಆರೋಗ್ಯಪೂರ್ಣ ಊಟ ನಮ್ಮೆಲ್ಲರ ಹಕ್ಕು. ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬಾ ಊಟ ಮಾಡಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಯ ಧ್ಯೇಯ. ಅವರ ಊಟ, ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನ ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ. ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಚಂದ್ರಮತಿಯವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಮ್ಮ, ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಅಮ್ಮ, ನೀವು ಎಲ್ಲಿಂದ ಬಂದಿದ್ದೀರಾ? ದೊಂಗ್ಳೂರು. ದೊಂಗ್ಳೂರಾ? ಬೆಂಗಳೂರು ದೊಂಗ್ಳೂರು. ಹೌದಾ? ಸ್ವಂತ ಊರು ಬೆಂಗಳೂರೇನಾ? ಇಲ್ಲ, ಬಸವನ ಬಾಗೇವಾಡಿ. ಬಸವನ ಬಾಗೇವಾಡಿಯಿಂದ. ಓಕೆ. ಸ್ವಂತ ಊರು. ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು? 45 ವರ್ಷ. 45 ವರ್ಷದಿಂದ ಇದ್ದೀರಾ? ಓಕೆ. ಸೊ ಖಾನಾವಳಿ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ ಇವತ್ತು? ಇವತ್ತು ಹಾಲು ಒಬ್ಬಟ್ಟು. ಹಾಲು ಒಬ್ಬಟ್ಟ? ಓಕೆ. ಎಲ್ಲಿಂದ ಇದು? ನಿಮ್ಮ ಬಸವನ ಬಾಗೇವಾಡಿಯಲ್ಲೆಲ್ಲ ಮಾಡ್ತಾರಾ? ಹೇಗೆ ಇದು? ಇಲ್ಲ, ಅಲ್ಲಿ ಮಾಡೋದಿಲ್ಲ. ಮತ್ತೆ ಇದು ಇಲ್ಲಿ ಬಂದು ಬೆಂಗಳೂರಲ್ಲೇ ಕಲ್ತಿರೋದು. ಹಾ ಹಾ. ಅಂದ್ರೆ ಇದು ಉತ್ತರ ಕರ್ನಾಟಕ ಶೈಲಿನೇನಾ? ಅಲ್ಲ ಅಲ್ಲ, ಇಲ್ಲಿದೆ. ಅಲ್ಲೆಲ್ಲ ಬೇರೆ ತರ ಮಾಡ್ತಾರೆ. ಹೌದಾ? ಜಾಸ್ತಿ ಬೆಲ್ಲನೇ ಅಲ್ಲಿನೂ. ಆದ್ರೆ ಇಲ್ಲಿ ಐಟಮ್ ಇಲ್ಲೇ ಕಲ್ತಿರೋದು. ಹೌದಾ? ಓಕೆ. ಸೊ ಇವಾಗ ಹಾಲಿನ ಒಬ್ಬಟ್ಟು. ಹೌದು. ಓಕೆ. ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ? ಅದಕ್ಕೆ ಮೈದಾ ಮತ್ತೆ ರವೆ ಕಲಸಿದ್ದು ಹಿಟ್ಟು ಕಲ್ಸ್ಕೊಂಡು ಬಂದಿದ್ದೀನಿ. ಆಮೇಲೆ ಏಲಕ್ಕಿ, ಹಸಿ ಕೊಬ್ಬರಿ, ಹಾಲು, ತುಪ್ಪದಲ್ಲೇ ಕರಿಬೇಕು. ಆಯ್ತಾ? ಅಕ್ಕಿ ಹಿಟ್ಟು ಲಟ್ಟಿಸ್ಬೇಕು. ದ್ರಾಕ್ಷಿ, ಗೋಡಂಬಿ, ಬೆಲ್ಲ ಅಥವಾ ಸಕ್ಕರೆ ಅವ್ರು ಅವರು ಏನು. ಇವಾಗ ಈ ಶುಗರ್ ಆರೋಗ್ಯದಿಂದ ಈ ಬೆಲ್ಲ ಹಾಕ್ತಾ ಇರೋದು. ಸಕ್ಕರೆನೇ ಹಾಕೋದು ಜಾಸ್ತಿ. ಹೌದಾ? ಸಕ್ಕರೆ ಬೇಕಾದ್ರೆ ಸಕ್ಕರೆನ ಉಪಯೋಗಿಸ್ಕೋಬಹುದು. ಸಕ್ಕರೆನೇ ಮೇನ್. ಈಗ ಆರೋಗ್ಯ ಇದರಿಂದ ಇದು ಬೆಲ್ಲ ಉಪಯೋಗಿಸ್ತಾ ಇರೋದು. ಓಕೆ, ಸರಿ ಅಮ್ಮ. ಇದಿವಾಗ ಹಿಟ್ಟು ರೆಡಿ ಮಾಡಿದಿರಿ ಅಂದ್ರೆ ಏನದು? ಚಿರೋಟಿ ರವೆ ಮತ್ತೆ ಚಿರೋಟಿ ರವೆ, ಮೈದಾ ಅರ್ಧ ಅರ್ಧ. ಓಕೆ. ಎಷ್ಟು ಬೇಕು? 1 ಲೋಟ ಚಿರೋಟಿ ರವೆ ಆದ್ರೆ 1 ಲೋಟ ಮೈದಾ. ಓಕೆ, ಸರಿ. ಸೊ ಎಲ್ಲ ರೆಡಿ ಇದೆ. ಶುರು ಮಾಡೋಣ ಅಲ್ಲ? ಓಕೆ. ಏನ್ ಬೇಕು ನಿಮ್ಗೆ ಇವಾಗ? ಈಗ ಲಟ್ಸಕ್ಕೆ ಒಂದು ಇದು ಬೇಕು, ಲಟ್ಟಣಿಗೆ ಬೇಕು. ಒಬ್ಬಟ್ಟು ಲಟ್ಸ್ಕೊಳ್ತೀರಾ? ಲಟ್ಸ್ಬೇಕು. ಓಕೆ. ಸೊ ಲಟ್ಟಣಿಗೆ ಇದೆ, ಮಾಡ್ಕೊಳ್ತೀರಾ? ಓಕೆ. ಸೊ ಹಿಟ್ಟು ಇನ್ನೊಂದಮ್ಮ, ಅದು ಎಷ್ಟೊತ್ತಾದ್ರೂ ನೆನೆಸ್ಬೇಕು ಅಂತ ಇದೆಯಾ? ಇದೆ, ಒಂದ್ 2 ತಾಸು ನೆನಿಬೇಕು. 2 ತಾಸು ನೆನಿಬೇಕಾಗತ್ತಾ? ಓಕೆ. ಒಂದು ಸಂಜೆ ಮಾಡ್ಬೇಕು ಅಂದ್ರೆ ಮಧ್ಯಾಹ್ನನೇ ಒಂದ್ಸತಿ ರೆಡಿ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿ ಮೃದು ಆಗುತ್ತೆ ಅಂತ. ಓಕೆ ಓಕೆ, ಸರಿ ಸರಿ. ತುಂಬಾ ತೆಳ್ಳಗ್ ಲಟ್ಟಿಸ್ಬೇಕು. ಹಾ ಹಾ ಹಾ. ಹೇಳ್ಕೊಡಿ ನೋಡೋಣ ಹೇಗ್ ಮಾಡ್ತೀರಾ ಅಂತ. ತೆಳು ಅಂತ ಹೇಳಿದ್ರೆ ಸ್ವಲ್ಪ ಹೆದರಿಕೆ ಆಗುತ್ತೆ, ಆಗುತ್ತೋ ಇಲ್ವೋ ಅಂತ. ಇಲ್ಲ ಇಲ್ಲ, ಇನ್ನೂ ಗಟ್ಟಿ ಕಲಿಸ್ತೀವಿ. ಇಲ್ಲಿ ಸ್ವಲ್ಪ ಅರ್ಜೆಂಟ್ ಇರುತ್ತೆ ಅಂತ ಸ್ವಲ್ಪ ತುಂಬಾ ಗಟ್ಟಿ ಕಲಿಸ್. ಅಂದ್ರೆ ಇದಿವಾಗ ಚಪಾತಿ ಹಿಟ್ಟು, ಪೂರಿ ಹಿಟ್ಟಿನ ಹದ? ಪೂರಿ ಹಾಕ್ಬೋದು. ಪೂರಿ ತರ ಅಂದ್ರೆ ಹಿಟ್ಟಿನ ಹದ? ಪೂರಿನೇ. ಹಾ, ಪೂರಿಗಿಂತ ಗಟ್ಟಿ ಇರ್ಬೇಕು. ಓಕೆ, ಸರಿ ಸರಿ. ಎಷ್ಟು ಗಟ್ಟಿ ಇರುತ್ತೋ ಅಷ್ಟು ಗರಿ ಗರಿ ಬರ್ತಾವ ಪೂರಿ. ಹೌದಾ? ಓಕೆ, ಸರಿ ಸರಿ. ಸೊ ಫಸ್ಟ್ ಉಂಡೆ ಮಾಡ್ಕೊಂಡ್ಬಿಡೋದು. ಲಟ್ಸ್ಬಿಟ್ಟು ಬಾಂಡ್ಲಿ ಇಟ್ಟು ತುಪ್ಪದಲ್ಲಿ ತೇಲ್ಸ್. ಹೌದಾ? ಉಂಡೆ ಅದ್ರಲ್ಲೇ ಹಾಕೊಳ್ತೀರಾ ಅಥವಾ ಪ್ಲೇಟ್ ಬೇಕಾ? ಇದೆ, ಸಾಕಾ? ಸರಿ. ಇದಿವಾಗ ಅಕ್ಕಿ ಹಿಟ್ಟಲ್ಲಿ ಅಕ್ಕಿ ಹಿಟ್ಟು ತುಪ್ಪ ಹಚ್ಚಿ ಮಾಡ್ತಾರೆ. ಅದ ತೆಳ್ಳಗ್ ಬರುದಿಲ್ಲ. ಈ ಅಕ್ಕಿ ಹಿಟ್ಟಾದ್ರೆ ಸ್ವಲ್ಪ ತೆಳ್ಳಗ್ ಬರ್ತವೆ. ಓಕೆ ಓಕೆ. ಅಮ್ಮ, ಮನೇಲಿ ಯಾರೆಲ್ಲ ಇದ್ದೀರಾ? ಮಗ, ನಾನು ಇದ್ದೀನಿ. ಹೌದಾ? ಇಬ್ರೇ ಇರೋದಾ? ಇಬ್ರೇ. ಮಗಳು ಇದ್ದಾಳೆ, ಕೆಲ್ಸಕ್ಕೆ ಹೋಗ್ತಾರ, ಅವ್ರ ಗಂಡನ ಮನೆಗಿದ್ದಾರೆ. ಓಕೆ. ಸೊ ಇಬ್ರು ಮಕ್ಕಳ ನಿಮ್ಗೆ? ಇಬ್ರು. ಎಲ್ಲಿದ್ದಾಳೆ ಮಗಳು? ಮಗಳು ಶಾಂತಿನಗರ, ಬೆಂಗಳೂರು. ಪ್ಲೇಟ್. ಸೊ ಒಂಥರ ಈ ಪೂರಿ ಮಾಡ್ಕೊಂಡಂಗೆ ಲಟ್ಸ್ಕೊಂಡ್? ಪೂರಿನೇ, ತೆಳ್ಳಗಿರ್ಬೇಕಷ್ಟೇ. ಓಕೆ ಓಕೆ, ಸರಿ. ಪೂರಿನೇ. ಸೊ ಮನೇಲಿ ನೀವೇನು ಅಡಿಗೆ ಮಾಡೋದು? ಹೌದಾ? ಮಾಡ್ತಾ ಇರ್ತೀರಾ ಎಲ್ಲ ಹೊಸ ಹೊಸ ರುಚಿಗಳನ್ನು ಎಲ್ಲ? ಈಗ ನನಗಿಲ್ಲಿ ಒಂದು ಬದನೆಕಾಯಿ ಚಟ್ನಿ ತೋರಿಸಿದ್ರು ನೋಡ್ರಿ, ಅದು ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ನನಗೆ. ಹೌದಾ? ಮಾಡಿದ್ದೀರಾ? ಮಾಡಿದ್ದೆ. ಹೌದಾ? ಖಾನಾವಳಿ ನೋಡ್ಬಿಟ್ಟು ಮನೇಲೆಲ್ಲ ಪ್ರಯೋಗ? ಅದು ನಮ್ ಕಡೆ ಮಾಡೇ ಮಾಡ್ತೀವಿ ನಮ್ಮೂರಾಗ. ಹೌದಾ? ಇಲ್ಲಿ ಬಂದ್ಮೇಲೆ ನಾ ಮಾಡಿರ್ಲಿಲ್ಲ, ಯಾರು ಅಷ್ಟು ಇಷ್ಟ ಪಡೋದಿಲ್ಲ ಇವರು ಅಂತ. ನನಗಿಷ್ಟ, ನಮ್ಮೂರ ಅಡಿಗೆ ಅದು ನಮ್ಗೆ ಇಷ್ಟ ಆಯ್ತು.
ಓಕೆ. ಅಂದ್ರೆ ನೀವು ಅಡಿಗೆ ಮಾಡೋದು ಅಲ್ಲೇನಾ, ಉತ್ತರ ಕರ್ನಾಟಕ ಶೈಲಿ? ಹಾಂ, ಅದೇ ಜಾಸ್ತಿ. ಹೌದಾ? ರೊಟ್ಟಿ ಮಾಡ್ತಿದ್ದೆ ಇಷ್ಟು ದಿವಸ. ಇವಾಗ ಸ್ವಲ್ಪ ನಮಗೆ ಆಕ್ಸಿಡೆಂಟ್ ಆಗಿಬಿಟ್ಟು ಕೈಯೆಲ್ಲ ಇದಾಗಿ ರೊಟ್ಟಿ ಮಾಡಕ್ಕೆ ಬರಲ್ಲ. ಏನು ನೋಡ್ರಿ, ಹಿಂಗಾಗಿ ಕೈ ಕಾಲು ನಿಂತ್ಕೊಳ್ಳೋಕ್ಕಾಗೋದಿಲ್ಲ ಜಾಸ್ತಿ ಟೈಮು. ಹಿಂಗಾಗಿ ಸ್ವಲ್ಪ ಯಾವ್ದ್ಯಾವ್ದು ಈಸಿಯಲ್ಲಿ ಮಾಡಕ್ಕಾಗುತ್ತೋ ಅದನ್ನ ಮಾಡೋದು. ಚಪಾತಿ ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಏನು ಕಷ್ಟ, ನಮ್ಗೆ ಅದೇ ರೂಢಿ ಅಲ್ಲ ನಮ್ಮೂರು, ಅದೇ ಅಲ್ಲ. ರೊಟ್ಟಿ ಅಂದ್ರೆ ಸ್ವಲ್ಪ ತಟ್ಟದಕ್ಕೆ ಕಷ್ಟ ಇದಾಗುತ್ತೆ, ಹಿಂಗೆ ತಟ್ಟಕ್ಕಾಗಲ್ಲ ಕೈ. ಸರಿ. ನೀವ್ ಹೇಳ್ದಾಗೆ ಪೂರಿಗಿಂತ ಇನ್ನೂ ತೆಳು ಮಾಡ್ಕೊಂಡು ಭಾಳ ತೆಳು, ಗಟ್ಟಿ ಹಿಟ್ಟಿದ್ರೆ ಇನ್ನೂ ತೆಳು ಬರ್ತದೆ. ಎಷ್ಟು ಗಟ್ಟಿ ಇರುತ್ತೋ ಅಷ್ಟು ನೆನ್ಪಿಟ್ಟು ಸ್ವಲ್ಪ ಇದು ಸ್ಮೂತ್ ಆಗಿದೆ, ಇನ್ನೂ ಇದು ಬರಬೇಕು. ಹೋಗಿದ್ರ ಬಾಗೇವಾಡಿಗೆ? ಹೋಗೋಣ. ಬಾಗೇವಾಡಿಗೆ ಹೋಗಿಲ್ಲ ಅಮ್ಮ ಇನ್ನು. ನೀವೆಲ್ಲಾದ್ರೂ ಹೋದಾಗ ಬರೋಣ, ನನ್ಗೆ ಯಾರು ಗೊತ್ತಿಲ್ಲ ಅದಕ್ಕೆ ಹೇಳ್ದೆ. ಬನ್ನಿ, ಅಮ್ಮನಿಗೆ ಬನ್ನಿ. ಯಾರಿದಾರ ಅಲ್ಲಿ? ತಾಯಿ, ತಮ್ಮನ ಹೆಂಡತಿ, ತಮ್ಮಂದು ಇಬ್ರು ಗಂಡ್ಮಕ್ಳು. ಹೌದಾ? ಓಕೆ ಓಕೆ. ಯಾಕಂದ್ರೆ ನನ್ಗೆ ಪರಿಚಯದವ್ರು ಯಾರು ಇಲ್ಲ. ಇವಾಗ ನೀವು ಬಂದಿದ್ದೀರವಲ್ಲ ಖಾನಾವಳಿಯಲ್ಲಿ, ನಿಮ್ ಜೊತೆನೆ ಬಂದ್ಬಿಡ್ತೀವಿ. ಹಂಗೆ ಮಾಡಿ. 4 ಸಾಕು ಅನ್ಸುತ್ತಮ್ಮ. ಈ ಒಂದು ಹಾಲು ಜಾಸ್ತಿ ಆಗುತ್ತೆ ಅದಕ್ಕೆ. ಇನ್ನೊಂದು ಮಾಡ್ತೀರಾ? ಈ ಒಂದೆರಡು ಮಾಡಿಬಿಡೋಣ ಅಂತ ಸ್ವಲ್ಪ ಮಾಡಿಬಿಡೋಣ. ಎಣ್ಣೆ ಕಾಯಕ್ಕೆ ಇಟ್ಬಿಡ್ಬೇಕು ಇದನ್ನ. ಕಾಯ್ಬೇಕಲ್ಲ ಎಣ್ಣೆ, ಇದು ತುಪ್ಪ. ಓಕೆ, ತುಪ್ಪ ಕಾಯೋದಕ್ಕೆ ಇಡೋಣ. ಹಾಗಾದ್ರೆ ಅಮ್ಮ ಒಂದ್ ಮಾಡಿ ನಾವು ಎಷ್ಟು ಹಾಲು ಬೇಕೋ ಅಷ್ಟು ಮಾತ್ರ ಕಾಯಿಸೋಣ. ಹೌದಾ? ಹೌದೌದು. ಯಾಕಂದ್ರೆ ಇದು ಕಾಯೋದಕ್ಕೂ ತುಂಬಾ, ನೀವು 5ಕ್ಕೆ ಎಷ್ಟು ಬೇಕೋ ಅಷ್ಟು ಕಾಯಿಸ್ಕೊಂಡ್ರೆ ಸಾಕು. ಅದೇ ಪಾತ್ರೆ ಇರಲಿ. ಓಕೆ, ಸರಿ ಸರಿ. ಇನ್ನೊಂದು ಮಾಡ್ಕೊಳ್ಳೋಣ, ಸಾಕಾಗತ್ತೆ. ಬೇರೆ ಒಬ್ಬಟ್ಟುಗಳೆಲ್ಲ ಮಾಡ್ತೀರಾ ಅಮ್ಮ? ಎಲ್ಲ ಮಾಡ್ತೀವಿ. ಕಾಯಿ ಒಬ್ಬಟ್ಟು ಇದು ಕೊಡ್ರಿ, ಬಾಂಡ್ಲಿ ಕೊಡಿ. ಬಾಂಡ್ಲಿನ ಒಲೆ ಹಚ್ಕೊಂಡ್ಬಿಡ್ತೀರಾ? ಹಾಂ, ಹಚ್ಕೊತೀವಿ. ಹೌದು. ಓಕೆ, ತುಪ್ಪ ನಿಮಗೆ? ಓಕೆ. ಓ, ಇದು ಇವಾಗ ತುಪ್ಪದಲ್ಲೇ ಕರಿಯೋದಾ? ಹೌದು. ಈಗ ಫುಲ್ಲು ನೀವು ಎಣ್ಣೆ ಉಪಯೋಗಿಸೋದೇ ಇಲ್ಲ ಇದಕ್ಕೆ? ಇದು ಒಂದು ಒಬ್ಬಟ್ಟಿಗೆ ಮಾತ್ರ. ಹೌದಾ? ಮಿಕ್ಕಿದ್ದೆಲ್ಲ ಎಣ್ಣೆನೆ. ಖಾರದ ದೋಸೆನೂ ಎಣ್ಣೆನೆ, ಎಲ್ಲ ಎಣ್ಣೆ ಐಟಮೇ. ಇದು ಒಂದು ಮಾತ್ರ ತುಪ್ಪದಲ್ಲಿ ಮಾಡ್ತಾರೆ. ಅದನ್ನ ಕಾಯ್ತಾ ಇರ್ಲಿ ಅಲ್ವಾ? ಇನ್ನೇನ್ ಮಾಡ್ಕೊಳ್ಳೋದಮ್ಮ? ಹಾಲು ಕಾಯಿಸ್ಬೇಕು. ತುಪ್ಪನ ಇಟ್ಕೊಂಡು ಹಾಲು ಕಾಯಿಸ್ಕೊಂತೀರಾ? ಓಕೆ. ಅದರಲ್ಲಿ ಇದು ಸ್ವಲ್ಪ ಹಾಲು ಮಾಡಿ ಸೋಸ್ಕೊಂಡು ಅದನ್ನು ಮಿಕ್ಸ್ ಮಾಡ್ಬೇಕಾದ್ರೆ. ಈಗ ಫಸ್ಟ್ ನಾವು ಹಾಲು ಕಾಯಿಸಾಕಿರ್ತೀರಾ, ಅದನ್ನ ಮಿಕ್ಸಿಗೆ ಹಾಕ್ಬೇಕು. ಓಕೆ ಓಕೆ. ಎಷ್ಟು ಹಾಲು ತಗೊಂಡಿದ್ದೀರಾ ಇದ್ರಲ್ಲಿ? ಜಾಸ್ತಿ? ಅರ್ಧ ತಗೋತೀನಿ. ಅರ್ಧ ತಗೊಂತೀರಾ? ಈಗ ತುಪ್ಪ ಕಾದಿದೆ, ಈಗೇನ್ ಮಾಡೋದು? ಈಗ ತೇಲ್ಸ್ಬೇಕು, ಪೂರಿ ತೇಲ್ಸ್ಕೋಬೇಕು. ಓಕೆ, ಜಾಲ್ರ. ಓಕೆ. ಸೊ ಮನೇಲಿ ಏನ್ ತಿಂಡಿಗಳೆಲ್ಲ ಮಾಡ್ತೀರಮ್ಮ? ಉತ್ತರ ಕರ್ನಾಟಕ ಶೈಲಿನೇ ಮಾಡೋದು ಅಂತ ಹೇಳಿದ್ರೆ ಮಾಡ್ತೇವೆ. ಅದು ಅದು ಇದು ಎರಡು ಎರಡು ಎಲ್ಲ ಕಡೆ ಜಾಸ್ತಿ ಇಡ್ಲಿ ದೋಸೆ. ಹೌದಾ? ಓಕೆ ಓಕೆ. ಅದೇ ಸುಲಭ ಐತೆ. ಹಾ, ಹೌದೌದು, ಕರೆಕ್ಟ್. ಬೆಳಿಗ್ಗೆ ತಿಂಡಿಗೆ, ಮಧ್ಯಾಹ್ನ ಅಡಿಗೆಗೆಲ್ಲ ಊಟ ಏನ್ ಮಾಡ್ತೀರಾ? ಅಂದ್ರೆ ಅಡಿಗೆಗೆ ಅನ್ನ ಸಾರು, ಗೊಜ್ಜುಗಳು ಜಾಸ್ತಿ. ಟೊಮೆಟೊ ಗೊಜ್ಜು, ಚಟ್ನಿಗಳು, ಈ ತರ ರಸ, ಚಟ್ನಿ ಪುಡಿಗಳೆಲ್ಲ ಮಾಡ್ತೀರಾ? ನಿಮ್ ಕಡೆ ಮಾಡ್ತೀನಿ. ಈ ಹುಡುಗರು ತಿನ್ನಲ್ಲ ರೀ, ನಮ್ಮ ಮಕ್ಕಳುಗಳು ಚಟ್ನಿ ಪುಡಿ ಒಳಗೆಲ್ಲ ಹೇರಿಯಲ್ಲ. ಸಂಪ್ರದಾಯ ಅಡಿಗೆ ಅಂದ್ರೆ ಸ್ವಲ್ಪ ಬೇಡ ಅನ್ನೋದು, ಹೊಸ ಹೊಸ ರುಚಿದು ಬೇಕು ಅಂತಾರೆ ಈಗಿನವ್ರಲ್ವಾ? ಇದು ನಿಧಾನಾಗಿ ಗರಿ ಗರಿಯಾಗಿ ತೇಲ್ಸ್ಕೋಬೇಕು. ಹಾ ಹಾ, ಸರಿ ಸರಿ. ಸ್ವಲ್ಪ ಜಾಸ್ತಿ ಮಾಡ್ಬೇಕಲ್ಲ. ಮಾಡ್ಕೊಳ್ಳಿ. ಮತ್ತೆ ಫ್ರೀ ಟೈಮ್ ಅಲ್ಲಿ ಅಂತ ಏನ್ ಮಾಡ್ತೀರಮ್ಮ? ಏನಾದ್ರು ಹಾಡು ಹೇಳೋದು ಆತರ ಏನಾದ್ರು ಇದೆಯಾ? ಬತ್ತಿ ಮಾಡ್ತೀನಿ. ಹೌದಾ? ವೆರೈಟೀಸ್ ಬತ್ತಿ ಮಾಡ್ತೀನಿ. ಹೌದಾ? ತಂದಿದ್ದೀನಿ, ತೋರಿಸ್ತೀನಿ. ಹೌದಾ? ಓಕೆ ಓಕೆ. ನಿಮ್ಗೆ ಅಂತಾನೆ ಎತ್ಕೊಂಡ್ ಬಂದಿದ್ದೀನಿ. ಹೌದಾ? ತುಂಬಾ ಸಂತೋಷ ಅಮ್ಮ. ಹರಿದ್ರು ಏನಾಗಲ್ಲ, ಇದು ತೊಂದ್ರೆ ಇಲ್ಲ ಅಲ್ಲ? ತೇಲ್ಸಿ ಮತ್ತೆ ಮುರಿದೇ ಹಾಕ್ತೀನಿ ಹಂಗೆ. ಹೌದಾ? ಒಬ್ಬಟ್ಟು ಅಂದ್ರೆ ನಾನೇನೋ ನೀವು ಅದು ಲಟ್ಸೋದು ಒಬ್ಬಟ್ಟು ಅಂತ ಅನ್ಕೊಂಡೆ. ಮೊನ್ನೆ ಲಟ್ಸಿ ಬೆಲ್ಲದ ಪಾಕ ಮಾಡಿ ಕಾಯಿದು ಹಾಲು ಮಾಡಿ ಹಾಕಿದ್ರಲ್ಲ, ಅದೊಂಥರ ಅದು ಮಾಡ್ತಾರೆ. ಓಕೆ. ಇದು ಬಹಳ ನಾಜೂಕಿದು, ಈ ತರ ಕೆಂಪು ಬರಬೇಕು ಪೂರಿ. ಓಕೆ. ಅದು ತುಪ್ಪದಲ್ಲಿ ಕರಿತಾ ಇದ್ದೀರಾ, ಘಮ ಘಮ ಬರ್ತಾ ಇದೆ.
ಇಲ್ಲ ತುಪ್ಪದಲ್ಲಿ ಅಂದ್ರೆ ಸ್ವಲ್ಪ ಜನರು ಅಯ್ಯೋ ಅಷ್ಟೊಂದು ತುಪ್ಪ ಹಾಕಿದ್ರ ಅಂತ ಹೆದರ್ತಾರೆ. ಆದ್ರೆ ಅಪರೂಪಕ ತುಪ್ಪದಲ್ಲಿ ಮಾಡ್ಕೊಂಡು ಯಾವತ್ತೋ ಒಂದ್ ದಿವ್ಸ ತುಂಬಾ ಸ್ಪೆಷಲ್ ಆಗಿ ದೊಡ್ಡೋರು ಯಾರು ಬಂದ್ರಪ್ಪ ಇನ್ನು ಅವರು ಕಷ್ಟವಾಗಿರೋದನ್ನೇ ಮಾಡೋದು ಅಂತ ಟೈಮ್ನಲ್ಲಿ. ಹೂರಣದ ಒಬ್ಬಟ್ಟೆ ಜಾಸ್ತಿ ಮಾಡುವಂಥದ್ದು. ಸಾರು ಇರುತ್ತಲ್ಲ ಅದಕ್ಕೆ, ಹೂರಣದ ಒಬ್ಬಟ್ಟಿಗೆ ಸಾರು ಸಿಗುತ್ತೆ. ನೀವು ಸಾರು ಮಾಡ್ತೀರಾ ಒಬ್ಬಟ್ಟು ಮಾಡಿದಾಗ? ಬೇಳೆ ಹಾಕಿ ಅದೇ 2 ದಿನ 3 ದಿನ ಇಟ್ಕೊಂಡು ಆ ಸಾರು ತುಂಬಾ ಇಷ್ಟ. ಇದು ಯಾರಿಗೆ ಇಷ್ಟ? ಈಗ ಹಾಲಿನ ಒಬ್ಬಟ್ಟು ಇದು ನಮ್ಮನೆಗೆ ಎಲ್ರಿಗೂ ಇಷ್ಟ. ಎಲ್ರಿಗೂ ಇಷ್ಟನಾ? ಎಲ್ರಿಗೂ ಇಷ್ಟ. ಬೇರೆ ಸ್ವೀಟ್ಸ್ ಎಲ್ಲ ಮಾಡ್ತೀರಾ? ಅಂದ್ರೆ ಈ ಒಬ್ಬಟ್ಟುಗಳು ಜಾಸ್ತಿ. ಬೇರೆ ಒಬ್ಬಟ್ಟು, ರವೆ ಉಂಡೆ, ಈ ಕಳೆಕಾಯಿ ಬೀಜದ ಉಂಡೆ. ಅಂದ್ರೆ ನನಗೆ ಶುಗರ್ ಇರೋದ್ರಿಂದ ಮಾಡಕ್ ಹೋಗಲ್ಲ, ಯಾಕಂದ್ರೆ ನನಗ ತಿನ್ಬೇಕನ್ನಿಸ್ತದೆ. ಹೌದು, ಅದು ಯಾವಾಗ್ಲೂ ಹಂಗೇನೆ. ಚೆನ್ನಾಗಿ ರುಚಿ ರುಚಿ ಮಾಡ್ಕೊಂಡಾಗ ಎಲ್ರಿಗೂ ನಿಮ್ಗೇನು ಎಲ್ರಿಗೂ ತಿನ್ನೋಣ ಅನ್ಸತ್ತೆ. ಆಫ್ ಮಾಡ್ಬಿಡ್ತೀನಿ ಇದನ್ನ. ಸರಿ ಸರಿ, ಇದೊಂದು ಆಗುತ್ತೆ ಇದ್ರಾಗ. ಅದೇ ಬಿಸಿಯಲ್ಲೇ ಆಗ್ಬಿಡಕ್ಕಲ್ವಾ? ಈ ತರ ಕೆಂಪೇ ಇರ್ಬೇಕು. ಅದೇ ಇದೊಂಥರ ಪೂರಿಗಿಂತ ನೋಡಿದ್ರೆ ಗೊತ್ತಾಗುತ್ತೆ ಒಳ್ಳೆ ಗರಿ ಗರಿ ಆಗಿದೆ, ಕ್ರಿಸ್ಪಿ ಆಗಿದೆ ಅಂತ ಕಾಣ್ತಾನೆ. ಅಯ್ಯೋ ಇದು ಜೊತೆ ಬೇರೆ ಹಂಗೆ ತಿಂದ್ರು ಎಷ್ಟು ಚೆನ್ನಾಗಿರುತ್ತೋ. ಈ ತರ ಸಂಪ್ರದಾಯ ಅಡಿಗೆನೆ ಜಾಸ್ತಿನಾ? ಜಾಸ್ತಿ. ಯಾರೇ ಬರ್ಲಿ ಕಷ್ಟದ ಅಡಿಗೆನೆ ಜಾಸ್ತಿ ಮಾಡೋದು ನಾನು. ನಿಮ್ಗೆ ಮಾಡೋದ್ರಕ್ಕೆ ಆಸಕ್ತಿ ಇದ್ರೆ ಕಷ್ಟ ಅಂತ ಅನ್ಸೋದೇ ಇಲ್ಲ ಅಲ್ವಾ? ಹೆಂಗೋ ಮಾಡ್ತೀನಿ, ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡು ಮೊದ್ಲೇನೆ ಆ ತರ ಎಲ್ಲ ಮಾಡ್ತೀನಿ. ಸೊ ಈಗ ನೀವು ಮುಂಚೆ ಏನಾದ್ರು ಮಾಡ್ತಾ ಇದ್ರೆ, ಏನೋ ಕೆಲಸ ಮಾಡ್ತಾ ಇದ್ರ? ಅದೇ ಡ್ಯೂಟಿಗೆ ಹೋಗ್ತಿದ್ರಲ್ಲ. ಡ್ಯೂಟಿಗೆ ಏನ್ ಮಾಡ್ತಾ ಇದ್ರಿ? ನರ್ಸ್ ಕೆಲಸ ಮಾಡ್ತೀನಿ. ನರ್ಸ್ ಕೆಲಸ ಮಾಡ್ತಾ ಇದ್ರ? ನೈಟ್ ಟು ಡೇ 30 years ಸರ್ವಿಸ್ ಮಾಡಿದೀನಿ. 30 years ಹಾಸ್ಪಿಟಲ್ ಅಲ್ಲಿ ಡೇ ಮತ್ತೆ ಆಸ್ ವೆಲ್ ಆಸ್ ನೀವು ಹೇಳಿದಾಗ ನೈಟ್ ಟು ಡೇ ಎಲ್ಲ. ಹೌದಾ? ಸೊ ಈಗ ರಿಟೈರ್ಡ್ ಆಗಿ ಎಷ್ಟು ವರ್ಷ ಆಯ್ತಮ್ಮ? ನಾನೇ ವಾಲಂಟ್ರಿ ತಗೊಂಡಿದ್ದೀನಿ. ಹೌದಾ? 99ನಲ್ಲಿ ವಾಲಂಟ್ರಿ. ಹೌದಾ? ಅವಾಗಿಂದ ಮನೆಯಲ್ಲೇ. ಆಮೇಲೆ ಆಕ್ಸಿಡೆಂಟ್ ಆಗಿಬಿಡ್ತು 2002ಅಲ್ಲಿ. ಅವಾಗ ಸ್ವಲ್ಪ ಓಡಾಡಕ್ ಆಗೋದಿಲ್ಲ ನನಗೆ ಜಾಸ್ತಿ. ಆಗಿದೆ ಅಲ್ಲ? ಆಗಿದೆ. ಈಗ ಅದು ಹಾಲು ಮಾಡಬೇಕು, ಕಾಯಿ. ಹೌದಾ? ಅಷ್ಟು ಬೇಡ, ಸ್ವಲ್ಪ ಮಾಡೋದು. ಯಾಕಂದ್ರೆ ನಾನು ಜಾಸ್ತಿ ಹಿಟ್ಟಿಗೆ ತಂದಿದ್ದೆ ಅದನ್ನ. ಈಗ ಜಾಸ್ತಿ ಬೇಡ, ಅರ್ಧ ಹಾಕೊಳ್ಳಿ. ಸಣ್ಣ ಮಿಕ್ಸಿಗೆ ಅರ್ಧ. ಸೊ ಅದನ್ನ ಒಂದ್ಸತಿ ಮಾಡ್ಬಿಟ್ಟು ಇಟ್ಬಿಡು. ಹೌದಾ? ಹಾಲು ಕಾದು ನಾವು ಆಲ್ರೆಡಿ ಆಫ್ ಮಾಡಿ ಇಟ್ಟಿದೀವಿ. ಕಾಯಿ ಹಾಲು ಸ್ವಲ್ಪ ಹಾಕಿ, ಬೆಲ್ಲ ಹಾಕಿ, ಏಲಕ್ಕಿ ಏನ್ ಹಾಕ್ಬೇಕು ಎಲ್ಲ ಹಾಕ್ಬಿಡ್ಬೇಕು. ಇದು ದ್ರಾಕ್ಷಿ ಗೋಡಂಬಿ ಕೇಳಿಸ್ಕೊಂತೀನಿ, ಯಾಕಂದ್ರೆ ಇದಕ್ಕೇನ್ ಜಾಸ್ತಿ ಇದು ಬೇಡ. ಅದೇ ಬಿಸಿಯಲ್ಲಿ ಇಷ್ಟೇ ಸಾಕು. ಸೊ ಖಾರ ತಿಂಡಿಗಳೆಲ್ಲ ಏನ್ ಮಾಡ್ತೀರಮ್ಮ? ಇವೇ ದೋಸೆ, ಉಪ್ಪಿಟ್ಟು, ಅವಲಕ್ಕಿ ಉಪ್ಪಿಟ್ಟು. ಅವಲಕ್ಕಿ ಜಾಸ್ತಿ ಮಾಡಲ್ಲ. ಇದೆಲ್ಲ ಮಾಡ್ತೀರಾ? ಚಕ್ಲಿ, ಕೋಡ್ಬಳೆ? ನನಗೆ ಇಷ್ಟ ಆಗಲ್ಲ, ನಾ ಮಾಡಲ್ಲ. ನಾನು ಅವೆಲ್ಲ ಜಾಸ್ತಿ ಎಣ್ಣೆದೇನು ತಿನ್ನೋದಿಲ್ಲ. ಜೊತೆಲಿ ಹಾರ್ಟ್ ಪೇಷಂಟು ನಾನು. ಎಣ್ಣೆ ಜಾಸ್ತಿ ಮಾಡಕ್ಕೆ ಹೋಗಲ್ಲ. ಯಾರಾದ್ರೂ ಬಂದ್ರೆ ಅಂದ್ರೆ ಮಾಡುವಂಥದ್ದು. ಒಂದು ದಿವಸಕ್ಕೂ ವಡೆ ಸಹಿತ ಮಾಡಕ್ ಹೋಗಲ್ಲ ನಾವು. ಮಾಡ್ತೀನಿ, ಆದ್ರೆ ಬರುತ್ತೆ, ಮಾಡಲ್ಲ. ಇಲ್ಲ, ಆರೋಗ್ಯ ದೃಷ್ಟಿಯಲ್ಲಿ ಅವೆಲ್ಲ ನಾವು ಯೋಚನೆ ಮಾಡ್ಬೇಕಲ್ವಾ ಅಮ್ಮ? ಎಣ್ಣೆದು ಏನೂ ಮಾಡಲ್ಲ ಹೆಚ್ಚಿಗೆ. ಸೊ ಇವಾಗ ಇದನ್ನ ರೆಡಿ ಮಾಡಿ ಇಟ್ಬಿಡೋಣ ಅಲ್ಲ? ಸೊ ಈಗ ಇದು ಎಷ್ಟು ಕಾಯಿ ಹಾಕ್ಲಿ? ಅರ್ಧ ಹಾಕಿ. ಇದ್ರದ್ದು ಸಿಪ್ಪೆ ಸಹ ತೆಗೆದ್ಬಿಟ್ಟಿದ್ದೀರಾ? ತೆಗೆದ್ಬಿಟ್ಟೆ. ಬೆಳ್ಳಗಿರ್ಬೇಕಲ್ವಾ ಹಾಲು ಒಬ್ಬಟ್ಟು ಅಂದ್ರೆ ಹಾಲ್ನಂಗೆ ಇರ್ಬೇಕು. ಓಹೋ, ಸಾಕು ಸಾಕು. ಅದು ಎಲ್ಲ ಹಿಟ್ಟಿಗೂ ತಂದಿದ್ದೆ. ಓಕೆ, ಸರಿ ಸರಿ ಮಾಡಿ. ಅದನ್ನು ಇದ್ರೊಳಗೆ ಸೋಸ್ಬೇಕು. ಇನ್ನು ನೀರು ಹಿಡಿದ್ರೆ ಹಾಕ್ಬಿಡಿ. ಸಾಕ? ಇನ್ನೊಂಚೂರು ನೀರು ಹಾಕ್ಲಾ? ನೀರು ಹಾಕ್ಬೇಕು. ಇದು ನೀರು ಹಾಕಿ ಇನ್ನೊಂದ್ಸತಿ ಸೋಸ್ಬಿಡು. ನೀರು ಹಾಕಿ ಸೋಸ್ಬಿಡೋನಲ್ಲ, ನೀರು ಹಾಕಿ. ಓಕೆ, ಇನ್ನು ಅರಿಯೋದ್ ಬೇಡ, ಸಿಡಿದ್ ಬಿಡುತ್ತಲ್ಲ. ಓಕೆ, ಸರಿ ಸರಿ. ಈಗ ಇದು ಹಾಗಾದ್ರೆ ಸಾಕಾಗಿದೆ ಅಲ್ವಾ? ನೀರು ಹಾಕ್ತೀನಿ ಅಷ್ಟೇ. ಓಕೆ, ಸರಿ. ಹಾಕ್ಲಾ? ಹಾಕಿ. ಇದು ಕಾಯಿ ಹಾಲು ತೆಗಿಯೋದು ಅಂತಾರಲ್ಲ, ಆ ತರ ಮಾಡೋದಲ್ವಾ? ಕಾಯಿ ಹಾಲು. ಸರಿ. ಈಗ ಸೋಯ್ಸೋದು ಇದ್ರಲ್ಲಿ ಸ್ವಲ್ಪ? ಅದ್ರಲ್ಲೇ ಸೋಸ್ತೇನೆ. ಓಕೆ, ಅದ್ರಾಗೆ ಹಾಲಿನಾಗೆ ಸೋಸ್ತೇನೆ. ಅದಕ್ಕೆ ಹಾಕ್ಬಿಡ್ತೀರಾ? ಅದು ಆಮೇಲೆ ಕುದಿಯೋವಾಗ ಪೂರಿ ಹಾಕೋದು, ಬೆಲ್ಲ ಪೂರಿ ಇದು ಎಲ್ಲ ಹಾಕೋದು.
ನೀವ್ ಹೇಳ್ದಾಗೆ ಆ ಸಿಪ್ಪೆ ತೆಗ್ದಿದ್ದೀರಲ್ಲ, ಹ್ಮ್ ಒಳ್ಳೆ ಏನು ಹಾಲ್ ತರನೇ ಕಾಣ್ತಾ ಇದೆ. ಹಾಲು ಒಬ್ಬಟ್ಟು ಅಂತ ಅಂದ್ರೆ ಇದೆ. ನಾವು ಕಪ್ಪುದು ಆ ಹೊರಗಡೆದು ಕಾಯ್ದು ಕಪ್ಪು ಲೇಯರ್ ತೆಗೆದು ಬಿಡ್ಬೇಕು. ಹೌದು, ಹ್ಮ್ ಹ್ಮ್ ಈ ಹಾಲು ಒಬ್ಬಟ್ಟಿಗೆ ಮಾತ್ರ ತೆಗಿಬೇಕು. ಓಕೆ. ಆ ಥರ ಎಷ್ಟು ದಪ್ಪ ಹಾಲೆ? ಇನ್ನೊಂಚೂರು ನೀರು ಬೇಕಾಗತ್ತಮ್ಮ? ಸ್ವಲ್ಪ ಸ್ವಲ್ಪ. ಕಾಯಿ ಹಾಲು ಹಾಕಿದ್ರೆ ಅದೊಂದು ರುಚಿನೇ ಬೇರೆ ಅಲ್ವಮ್ಮ? ಒಳ್ಳೆ ಕಾಯಿ ಹಾಲು ಘಮ ಘಮ ಪರಿಮಳ ಬರುತ್ತೆ. ಯೂಶಲಿ ಯಾವುದಕ್ಕೆ ಕಾಯಿ ಹಾಲು ತೆಗೆದು ಹಾಕಿದ್ರೆ ಅದೇ. ಇದು ಹೋಳಿಗೆಗೂ ಕಾಯಿ ಹಾಲನ್ನ ಬಿಸಿ ಮಾಡಿ ಅದಕ್ಕೆ ಬೆಲ್ಲ ಹಾಕಿ ಬೇಯಿಸ್ಬಿಟ್ಟು ಏಲಕ್ಕಿ ಪುಡಿ ಹಾಕಿ ಹೋಳಿಗೆಗೆ ನಾವು ಹೂರ್ಣದ ಹೋಳಿಗೆ ಮಾಡ್ತೀವಲ್ಲ ಆ ಹೋಳಿಗೆಗೆ ಉಪಯೋಗಿಸ್ಕೊಳ್ತಾರೆ. ಅದಕ್ಕೂ ಕಾಯಿ ಹಾಲು ಹಾಕ್ಲಾ ಅಂತ ಕೇಳ್ತಿರ್ತಾರೆ ನೋಡಿ. ಹೌದು. ಈ ಕಾಯಿನೂ ಬೇರೆ ಯಾವುದಕ್ಕಾದ್ರೂ ಉಪಯೋಗಿಸ್ಕೋಬಹುದು. ದೋಸೆ ಅಂತ ಏನಾದ್ರೂ ಇದ್ರೆ. ಈಗ ಅದು ಹಾಲು ಅದಕ್ಕೆ ಹಾಕೊಳ್ಳುವಂಥದ್ದು. ಮತ್ತೇನ್ ಕುದಿಸ್ಬೇಕಂತಿಲ್ಲ. ಇದು ಬೇಯಬೇಕು. ಯಾವುದು? ಇದು ಎಲ್ಲ ಇದ್ರ ದ್ರಾಕ್ಷಿ ಗೋಡಂಬೆ ಎರಡು ಹಾಕಿದೀನಿ. ಅದು ಕುದೀತಾ ಇರೋವಾಗ ಬೆಲ್ಲ ಹಾಕ್ಬೇಕು. ಸರಿ. ಹಂಗೆ ಒಂದು ಇದ್ರಲ್ಲಿ ಇದೆ ತಗೊಂಡ್ಬಿಡಿ ಅಮ್ಮ, ತೊಂದ್ರೆ ಇಲ್ಲ. ಹಾಕ್ತೀನಿ. ಹೇಗಿದ್ರು ತುಪ್ಪನೇ ಅಲ್ವಾ, ಎಣ್ಣೆದು ಏನಲ್ಲ. ಇದಿಷ್ಟು ಕುದೀತಾ ಇರಬೇಕು. ಮರಳವಾಗ ಈ ಪೂರಿ ಹಾಕಿ ಮುಚ್ಚಿಟ್ಬಿಡೋದು. ಬೇಯಿಸಂಗೆ ಇಲ್ಲ ಪೂರಿನ. ಓಕೆ ಸರಿ. ಅಮ್ಮ ಇದೀಗ ಬೆಲ್ಲ ಹಾಕಿದ್ದೀರಾ, ಅದು ಸ್ವಲ್ಪ ಕುದಿಬೇಕಾದು? ಹೌದಾ, ಸ್ವಲ್ಪ ಹೊತ್ತು ಕಾಯ್ಬೇಕಲ್ವಾ ಅಮ್ಮ? ಈಗ ಎಲ್ಲ ಇದು ಬೆಲ್ಲ ಎಲ್ಲ ಕರಗಿದೆ, ಏಲಕ್ಕಿ ಹಾಕ್ಬೇಕು. ಏಲಕ್ಕಿ ಹಾಕ್ಬಿಡೋದು. ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಓಕೆ. ಪುಡಿ ಮಾಡ್ಬಿಟ್ಟಿದ್ದೀರಾ ಆಲ್ರೆಡಿ ಅಲ್ವಾ? ಪುಡಿ ಮಾಡಿದ್ದೀನಿ. ಜಾಸ್ತಿ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಅಮ್ಮ. ಆಮೇಲೆ ಪೂರಿ ಹಾಕ್ಬೇಕು. ಹೌದಾ? ಸ್ವಲ್ಪ ಪುಡಿ ಮಾಡುತ್ತೇನೆ, ಎಷ್ಟು ಅಷ್ಟೇ. ಓಕೆ 4 ಪೀಸ್ ಮಾಡೋದು ಸಾಕು. ಅದೇ ಎಲ್ಲ ಇದಾಗುತ್ತೆ, ಕರಗ್ಬಿಡುತ್ತೆ. ಇದು ಇವಾಗ ಅಂದ್ರೆ ಯಾವಾಗ ನೀವು ಸರ್ವ್ ಮಾಡ್ಬೇಕು ಆಗ ಹಾಕದ ಅಥವಾ ಮಾಡಿ ಇಟ್ಬಿಡ್ಬೋದ? ಈ ತರ ಹೇಗೆ ಮಾಡಿ ಇಟ್ಬೋದು. ಅಂದ್ರೆ ತುಂಬಾ ನೆಂದು ಜಾಸ್ತಿ ನೆನಿ ಅಲ್ವಾ? ಜಾಸ್ತಿ ನೆನಿಗೆ ಮುಚ್ಚಿಟ್ಬಿಟ್ರೆ ಕರೆಕ್ಟ್ ಆಗಿ ಹಿಡ್ಕೋತ. ಉದುರಾಗುತ್ತಿದ್ದು. ಹೌದಾ? ಉದುರು ಅಂದ್ರೆ ಹಾಲು ಒಂದ್ ಕಡೆ ಈ ತರ ಇರುತ್ತೆ. ಸ್ಪೂನ್ ಅಲ್ಲಿ ಇದು ಮಾಡ್ಕೊಂಡು ಈಗ ಪೂರಿ ಮಾಡಿ ಇಟ್ಕೊಂಡು ಅದೇ ನಾನು ಮುದ್ದೆ ಆಗಲ್ವಾ? ಇಲ್ಲ ಆಗಲ್ಲ. ಸರಿ. ಈಗ ಬೇಡ ಅಂದ್ರೆ ನೀವು ಸಪರೇಟ್ ಮಾಡಿ ಇಟ್ಕೊಂಡು ಯಾವಾಗ ಕೊಡ್ಬೇಕು ಆಗ್ಲೂ ಮಾಡ್ಬೋದು. ಪೂರಿ ರೆಡಿ ಇಟ್ಕೊಂಡು ಹಾಲು ಇಟ್ಕೊಂಡು ಮಾಡ್ಬೋದು. ಸರಿ. ಇದು ಎಷ್ಟು ಹೊತ್ತು ಬೇಕಾಗುತ್ತೆ ಇಡೋದು? ಏನು 1 ಸೆಕೆಂಡ್ ಅಷ್ಟೇ. ಸುಡು ಹಾಲಿನಲ್ಲಿ ಈ ಪೂರಿ ಕರ್ಗೋದು ಎಷ್ಟೊತ್ತು. ಒಬ್ಬಟ್ಟು ಅಂತ ಹೇಳಿ ಏನೋ ಒಂಥರ ಏನೋದು ವಿಭಿನ್ನವಾಗಿ ಸ್ಪೆಷಲ್ ಆಗಿ ಮಾಡ್ಬಿಟ್ರಿ. ಒಬ್ಬಟ್ಟು ಅಂದ್ರೆ ನಮ್ ತಲೆಯಲ್ಲಿ ಇದ್ದಿದೆ ಏನೋ ಲಡ್ಸ್ಬಿಟ್ಟು ಒಬ್ಬಟ್ಟು ಮಾಡ್ತಾರೆ. ಇಲ್ಲ ಇದು ಹಾಲು ಆಮೇಲೆ ಕೈಗೆ ಸಿಗಲ್ಲ, ಅಷ್ಟು ಹಿಡಿದು ಬಿಡುತ್ತದೆ. ಎಷ್ಟು ಒಂದಿನ ಎಲ್ಲ ಇಡ್ಬೋದಾ? 1-2 ದಿನ ಇಟ್ಕೊಬಹುದು. ಅದಕ್ಕೇನಂತೆ ಫ್ರಿಜ್ ಅಲ್ಲಿ ಇಟ್ಟು ಬೇಕಾದಾಗಿ ಮೈಕ್ರೋವಲ್ಲಿ ಬಿಸಿ ಮಾಡ್ಬೇಕು. ಒಲೆ ಮೇಲೆ ಬಿಸಿ ಮಾಡಿ ಪುಡಿ ಹಾಕ್ಬೇಕು. ಮೈಕ್ರೋವಲ್ ಒಂದು ಬೌಲ್ ಅಲ್ಲಿ ಬಿಸಿ ಮಾಡ್ಕೊಂಡು ತಿನ್ಬೋದು. ಓಕೆ, ಒಂದ್ಸತಿ ಮಾಡಿ ಇಟ್ಕೊಂಡು ಒಂದು 3-4 ದಿನ ಇಟ್ಕೊಂಡು ತಿನ್ಬೋದು. ಪೂರಿ ಇದ್ರೆ ಯಾವಾಗ ಬೇಕಾವಾಗ ಹಾಲು ಮಾಡೋದು ಹಾಕೋದು. ಬರೀ ಹಾಲಿನಲ್ಲೂ ಹಾಕೋಬಹುದು. ಈಗ ಕಾಯಿ ಹಾಲು ನೀವು ತೆಗೆದ್ರಿ, ಕೆಲವರಿಗೆ ಟೈಮ್ ಇರಲ್ಲ, ಬಿಸಿ ಲೈಫ್ ಅಲ್ಲಿ ಮಾಡ್ಕೊಂಡು ಹಾಲು, ಸಕ್ಕರೆ ಇಲ್ಲ, ಹಾಲು, ಬೆಲ್ಲ, ಏಲಕ್ಕಿ ಪುಡಿ, ದ್ರಾಕ್ಷಿ, ಗೋಡಂಬಿ ಮಿಕ್ಕಿದ್ದೆಲ್ಲ ಹಾಕಿ ಇಟ್ಕೋಬಹುದು. ಇದು ಮುಚ್ಚಬೇಕು. ಹೌದಾ? ಸೊ ಅವಾಗ ಚೆನ್ನಾಗಿ ಹೀರ್ಕೊಂಡು ಚೆನ್ನಾಗಿರುತ್ತೆ ಅಂತ. ಓಕೆ ಅಮ್ಮ, ಅವಾಗ ಮಾತಾಡ್ತಾ ಇದೀವಿ, ನೀವು ಬಸವನ ಬಾಗೇವಾಡಿ ಅಂದ್ರೆ ಬಸವಣ್ಣನವರ ಊರಿಂದ ಬಂದಿದ್ದೀರಲ್ವಾ? ಸೊ ನಾನು ಅನ್ಕೊಳ್ತೀನಿ ನಿಮ್ಗೆ ವಚನಗಳು ಹೇಗಿದ್ರು ಗೊತ್ತೇ ಇರುತ್ತೆ ಅಲ್ವಾ? ಯಾವ ರೀತಿ ಅಂದ್ರೆ ನೀವು ಕಲ್ತಿದ್ದೀರಾ? ಎಲ್ಲಿ ಸಣ್ಣ ವಯಸ್ಸಲ್ಲಿ ನಮ್ ಕಡೆ ಎಲ್ಲ ಪುರಾಣ ಅಂತ ಕರ್ಕೊಂಡು ಹೋಗ್ತಿದ್ರು ನಮ್ಮ ತಾಯಿಯವರು. ಅವಾಗ ಹೇಳಿದ್ನಲ್ಲ, ಇವರು ಪ್ರಭುಗಳು ಇದಾರಲ್ಲ ಇವಾಗ, ಅವ್ರ ತರ ಒಬ್ರು ಸ್ವಾಮಿಗಳು ಬರೋರು ಊರಿಗೆ ಶ್ರಾವಣ ಮಾಸ ಕಾರ್ತಿಕ್ ಮಾಸದಲ್ಲಿ ಪುರಾಣ ಹೇಳ್ತಾರೆ. 1 ತಿಂಗಳು ಇಡಿಸ್ತಾರೆ. ಇಡೀ ಊರ್ ಜನ ಎಲ್ಲ ಸಾಯಂಕಾಲ 7ರಿಂದ 8 ನಮ್ಮನ್ನು ಕರ್ಕೊಂಡು ಹೋಗೋರು. ನೀವು ಅಂದ್ರೆ ತಂದೆ ತಾಯಿ ಅದೇ ಪರಿಸರದಲ್ಲೇ ಬೆಳೆದಿರೋದು? ಅದೇ ಪರಿಸರ. ಮತ್ತೆ ನಮ್ಮ ತಂದೆ ಅಲ್ಲಿ ದೇವಸ್ಥಾನಕ್ಕೆ ಕೆಲಸ ಮಾಡ್ತಾ ಇದ್ರು. ಆ ದೇವಸ್ಥಾನಕ್ಕೆ ಇದು ಪೇಮೆಂಟ್ ಎಲ್ಲ ಕೊಡೋದು, ಬಿಲ್ಡಿಂಗ್ ಕಟ್ಟೋರ್ಗೆಲ್ಲ ಅದೆಲ್ಲ ನೋಡ್ಕೋತಾ ಇದ್ರು. ಅದೇ ಬೌಂಡ್ರಿಯಲ್ಲೇನೆ ನಮ್ಮ ಹೈಸ್ಕೂಲು. ದೇವಸ್ಥಾನನಾಗ ದೇವ್ರ ನಮಸ್ಕಾರ ಮಾಡೋದು, ಕ್ಲಾಸ್ನಾಗ ಕೂತ್ಕೊಳ್ಳೋದು, ಆ ತರ ಎಲ್ಲ. ಚಿಕ್ಕ ಪ್ರಾಯದಲ್ಲೇ ಇದೊಂದು ಎಲ್ಲ ಪ್ರಭಾವ ನಿಮ್ಗೆ ಸಿಕ್ಕಿದೆ ಅದರಿಂದ. ಊರು ಅದೇ ಅಲ್ವಾ? ಹೇಗನ್ಸುತ್ತೆ ಅಮ್ಮ ನಿಮ್ಮ ಜೀವನದಲ್ಲಿ? ಏನಾದ್ರೂ ಯಾವ ತರ ಪ್ರಭಾವದಿಂದ ಏನಾದ್ರೂ ಬದಲಾವಣೆ ಅನ್ಸಿದೆ ಅಥವಾ ಬದಲಾವಣೆ ಅನಿಸಿದೆ?
ಅನ್ಸಿದ್. ಯಾಕಂದ್ರೆ ತಾಯಿ ತಂದೆಯವರು ಹೆಂಗ್ ನಡ್ಕೋತಾ ಇದ್ರು, ಅವ್ರನ್ನ ಜನ ಏನ್ ಹೇಳ್ತಿದ್ರು ನಮ್ ಕಿವಿಗೆ ಬೀಳತ್ತಲ್ವಾ. ಹೌದು ಅವಾಗ ಮತ್ತ ಅಂತವ್ರು ಇರೋವಾಗ ನಾವ್ ಹೆಂಗಿರ್ಬೇಕು. ಹೌದು. ಈ ವಚನಗಳನ್ನೆಲ್ಲ ಕಲ್ತಿದ್ದೀರಾ ಅಂದ್ರೆ? ಅಂದ್ರೆ ಸಣ್ಣ ವಯಸ್ಸಿನಲ್ಲಿ ಜಾಸ್ತಿ ಓದ್ತಾ ಇದ್ದೆ ಇವನ್ನೆಲ್ಲ ವಚನಗಳನ್ನ. ಆಮೇಲೆ ಸರ್ವಿಸ್ ಶುರು ಆಯ್ತಲ್ಲ. ಹೌದೌದು. ಕೆಲ್ಸಕ್ಕೆ ಸೇರಿದ್ಮೇಲೆ ಸ್ವಲ್ಪ ಅದು ಎಷ್ಟೊತ್ತಿಗಾದ್ರೆ ಎದ್ದು ಮಾಡಿಬಿಡ್ತೀನಿ, ಮುಗಿಸ್ಕೊಂಡೆ ಕೆಲ್ಸಕ್ಕೆ ಹೋಗ್ತಾ ಇದ್ದಿದ್ದು ಅಷ್ಟೇ. ವಚನ ಹೇಳ್ತೀನಿ. ಓಕೆ ಅಮ್ಮ, ಖಂಡಿತವಾಗಿ ಕಾಯ್ತಾ ಇದ್ದೀನಿ, ಹೇಳ್ಬಿಡಿ. ದಯವಿಲ್ಲದ ಧರ್ಮವು ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ದೇವ, ಲೀಲಾಮಯ ಹೇ ದೇವ, ನೀ ತೋರು ದಯಾ ಭಾವ, ಗುರಿ ಕಾಣದಿರೇ ಜೀವ, ಲೀಲಾಮಯ ಹೇ ದೇವ, ಸರಿದಾರಿ ಜಗತ್ ಕುರುಡಂಗೆ ನಿರತ ಊರುಗೋಲು, ಬದುಕಿಗಾಸರೆ ಶರಣೆಂದ ಜನಕ್ಕೆ ಮಾರ್ಗದಾತ ನೀನೇ ಆಗಿರೇ, ಕರುಣಾಳು ಮೌನವೇಕೆ ಮೊರೆ ಕೇಳಬಾರದೆ, ಲೀಲಾಮಯ ಹೇ ದೇವ, ನೀ ತೋರೋ ದಯಾ ಭಾವ, ಗುರಿ ಕಾಣದಿರೇ ಜೀವ. ತುಂಬಾ ಚೆನ್ನಾಗಿ ಹೇಳಿದ್ರಮ್ಮ. ಅತ್ಯಂತ ಅದರಲ್ಲಿ ಆ ಭಕ್ತಿ ಭಾವ ಅನ್ನೋದು ನಿಮ್ಮ ವಚನದಲ್ಲೇ ಇತ್ತು. ಅಷ್ಟೊಂದು ಚೆನ್ನಾಗಿ ಹೇಳಿದ್ರಿ. ಇವಾಗ ವಯಸ್ಸಾದ್ಮೇಲೆ ಇದು ಎಷ್ಟು ಸ್ಕೂಲುಗಳಲ್ಲಿ ಮೊದಲು ವಚನ ಹೇಳಿ ಆಮೇಲೆ ಹಾಡು ಹೇಳ್ಬೇಕು. ನಮ್ಮ ಸ್ಕೂಲ್ ಸ್ಪರ್ಧೆ ಒಳಗ ಮೊದಲು ವಚನ ಆಮೇಲೆ ಹಾಡು. ಓಕೆ ಓಕೆ. ಎಷ್ಟೋ ಸಲ ನನ್ಗೆ ಏನನ್ಸುತ್ತೆ ಅಂದ್ರೆ, ನಮ್ಮ ಈ ಬೇರೆ ಬೇರೆ ಏನದು ಮಾಧ್ಯಮ ಅಥವಾ ಬೇರೆದಿಂದ ಈ ಸಂಸ್ಕಾರನ ನಮ್ಮ ಮಕ್ಕಳು ನಮ್ಮ ಮುಂದೆ ಬಿಡ್ತಾ ಇದ್ದಾರೆ. ಈ ತರ ಎಲ್ಲ ಬೇರೆಯವ್ರಿಗೆಲ್ಲ ಹೇಳ್ಕೊಟ್ಟಿದ್ದೀರಾ? ಈ ತರ ಅದ್ರ ಅರ್ಥದ ಬಗ್ಗೆ ಎಲ್ಲ ವಿವರಣೆ ಕೊಟ್ಟಿದ್ದೀರಾ? ಕೇಳೋರಿದ್ರೆ ಹೇಳ್ತೀನಿ, ಕೇಳೋರೇ ಇಲ್ಲದ ಮೇಲೆ ಏನ್ ಹೇಳೋದು? ಅರ್ಥ ಅವ್ರಿಗೆ ಆಸಕ್ತಿ ಹುಟ್ಟಿದ್ರೆ ನಾವು ಹೇಳ್ತೀವಿ. ಗೊತ್ತಿರೋರು ಸುಮಾರು ಜನ ಹೇಳಿದ್ದೀನಿ. ಇವಾಗ ಬಸವ ಟಿವಿ ಪ್ರಚಾರ ಮಾಡ್ತಾ ಇದ್ದೀನಲ್ಲ, ಸದಸ್ಯರಾಗಿದ್ದೀನಿ. ಅದಕ್ಕೆ ನಾನು ಎಲ್ಲ ಕಡೆ ಫೋನ್ಗಳು ಮಾಡಿ ಪ್ರತಿಯೊಬ್ಬರಿಗೂ ತಿಳಿಸಿದ್ದೀನಿ. ಅದು ಉಪಯೋಗಿಸ್ಕೊಂಡವರು ಇದ್ದಾರೆ, ಇಷ್ಟು ದಿವಸ ಇಲ್ಲದ್ದೇನು ಅನ್ನೋರು ಇದ್ದಾರೆ. ಎಲ್ಲಾ ಕಡೆ ಅದೇನದು ಬೇವು ಬೆಲ್ಲ ಅಂತೀವಲ್ಲ, ಆ ತರ ಕಹಿನೂ ಇರುತ್ತೆ ಸಿಹಿನೂ ಇರುತ್ತೆ. ಸಿಹಿ ಮಾತ್ರ ನಾವು ತಗೊಳ್ಬೇಕು, ಬೆಲ್ಲ ಅಕ್ಕಮಹಾದೇವಿ ಆಡೋದ್ರೊಳಗೆ ಇಡೀ ಅಕ್ಕಿ ಚರಿತ್ರೆನ ಬರುತ್ತೆ. ಹಂಗಾಡ್ತೀನಿ ನಾನು ಅಕ್ಕಮಹಾದೇವಿ ಹಾಡು. ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಅದನ್ನ ಹೇಳಲೇಬೇಕು. ಸೊ ಇವಾಗ ರೆಡಿ ಇದೆಯಮ್ಮ? ರೆಡಿ ಇದೆ. ಓಕೆ, ಇದನ್ನ ಯಾವ್ದ್ರಲ್ಲಿ ಕೊಡೋದು ಈಗ? ಓಕೆ, ನಾವೊಂದು ಸರ್ವಿಂಗ್ ಬೌಲ್ ರೆಡಿ ಮಾಡಿ ಇಟ್ಬಿಟ್ಟಿದೀವಿ. ಓಕೆ, ಹಿಂಗೆ ಇರುತ್ತಿದ್ದು ಸದ್ಯಕ್ಕೆ, ಆಮೇಲೆ ಎಲ್ಲ ಹಾಲು ಹಿಡಿತದ. ನೀವಂದ್ರೆ ಈಗ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗ್ಬಿಡುತ್ತಾ? ಸೌಟ್ ಬೇಕಮ್ಮ? ಸ್ವಲ್ಪ ಹಾಲು ಹಾಕ್ಬೇಕು. ಹೌದಲ್ವಾ? ಯಾಕಂದ್ರೆ ಅಷ್ಟು ಚೆನ್ನಾಗಿ ನೀವು ಆ ಒಂದು ಪ್ರೋಸೆಸ್ ನೋಡಕ್ ಖುಷಿ ಆಯ್ತು ನನ್ಗೆ. ಕಾಯಿ ಹಾಲು ಕೊಟ್ರು ಸಾಕಲ್ಲ ಹಾಲು ಹಾಕಕ್ಕೆ. ಹಾಕೊಳ್ಳಿ, ಬಿಸಿ ಇದ್ದಾಗ ಇರ್ಲಿ ಬಿಡಿ. ಚೆನ್ನಾಗಿ ಹಾಲು ಹಾಕಿದೀರಾ, ಗಟ್ಟಿ ಹಾಲು, ಕಾಯಿ ಹಾಲು ತೆಗ್ದಿದ್ದೀರಾ. ಇನ್ನು ಸಕ್ಕರೆ ಹಾಕಿದ್ರೆ ಇದು ಕಲರ್ ಹೆಂಗಿರೋದಂದ್ರೆ ನೀವ್ ಹೇಳಿದಾಗೆ ಸಕ್ಕರೆ ಹಾಕಿದ್ರೆ ಬಿಳಿ ಬಿಳಿ ಏನದು ಹಾಲಿನ ಒಬ್ಬಟ್ಟು, ಹಾಲಿನ ತರನೇ ಕಾಣ್ತಾ ಇತ್ತು. ಹಾಲು ಒಬ್ಬಟ್ಟೆ ಅದು. ಓಕೆ, ಇದು ಹಾಲು ಒಬ್ಬಟ್ಟು ತಯಾರಾಯ್ತು. ಇದನ್ನ ಟೇಸ್ಟ್ ನೋಡಿ ನನಗೆ ಹೇಳು. ಖಂಡಿತವಾಗ್ಲೂ ಮಾಡುವಾಗ್ಲೇ ಅನ್ಕೊಂಡೆ. ಗರಿ ಗರಿ ಪೂರಿ ನೋಡಿದಾಗ ನನಗೆ ಪೂರಿ ಅಂದ್ರೆ ಇಷ್ಟಾನೆ. ಸೊ ಅದನ್ನ ನೋಡ್ದಾಗ್ಲೇ ಅನ್ಕೊಂಡಿದ್ದು ಚೆನ್ನಾಗಿರುತ್ತೆ ಅಂತ. ಸೊ ಬಿಸಿ ಬಿಸಿ ಇದೆ, ಸ್ವಲ್ಪ ತಣ್ಣಗಾಗ್ಲಿನಾ ನೋಡಿ. ನಿಮ್ದು ಪ್ಲೇಟ್ಗೆ ಹಾಕೊಳ್ಳಿ ಸ್ವಲ್ಪ. ಹೌದಾ? ಪ್ಲೇಟ್ಗೆ ಹಾಕೊಂಡೆ ತಿನ್ಬಿಡ್ಲಾ? ಸ್ವಲ್ಪ ಪ್ಲೇಟ್ಗೆ ಹಾಕೊಂಡ್ಬಿಟ್ರೆ ತಣ್ಣಗಾಗುತ್ತೆ. ಹೌದು, ಈಗ ಇಷ್ಟ ಅಂದ್ಬಿಟ್ಟು ಮತ್ತೆ ಯಾಕಂದ್ರೆ ಸ್ವೀಟ್ ಸ್ವಲ್ಪ ನೋಡ್ಕೊಂಡು ಹಾಕಿದ್ದೀನಿ ನಾನು. ಹಾಲು ಸ್ವೀಟು, ಕೊಬ್ಬರಿನೂ ಸ್ವಲ್ಪ ಸ್ವೀಟೇ ಇರುತ್ತೆ. ಸ್ವಲ್ಪ ಕಮ್ಮಿ ಹಾಕಿರ್ತೀನಿ, ಬೇಕಾದ್ರೆ ಹಾಕೊಳ್ತೀವಿ, ಇಲ್ಲ ಅಂದ್ರೆ ಸರಿ ಸರಿ. ನೀವ್ ಹೇಳ್ದಂಗೆ ಸ್ವಲ್ಪ ತಣ್ಣಗಾಗತ್ತಲ್ವಾ? ಓಕೆ ಓಕೆ. ಇದು ಒನ್ ಪೀಸಿಗೆಲ್ಲ ಸ್ಟಾಪ್ ಮಾಡಕ್ ಆಗದೇ ಇಲ್ಲ. ನಿಜ ಹೇಳ್ತೀನಿ, ಅಷ್ಟು ರುಚಿಯಾಗಿದೆ, ತುಂಬಾ ರುಚಿಯಾಗಿದೆ. ಸ್ವೀಟ್ ಕರೆಕ್ಟ್ ಇದೆಯಾ? ಕರೆಕ್ಟ್ ಆಗಿದೆ. ಅಂದ್ರೆ ಕೆಲವ್ರಿಗೆ ನೀವ್ ಹೇಳ್ದಂಗೆ
ಅವ್ರು ಬೇಕಾದ್ರೆ ಹಾಕೋಬಹುದು. ಬೇಕು ಅನ್ಸಿದ್ರೆ ಸ್ವಲ್ಪ ಸ್ವೀಟ್ ಹಾಕೊಳ್ಬಹುದು. ಬಟ್ ನನ್ಗೆ ನಮ್ಗೆ ಸ್ವೀಟ್ ಸ್ವಲ್ಪ ಕಡಿಮೆ. ಸುಮಾರು ಪೇಷಂಟ್ ಇರ್ತಾರೆ ಶುಗರ್ನವರು, ಅವ್ರಿಗೆ ಜಾಸ್ತಿ ಇಷ್ಟ ತಿನ್ನಕ್ಕೆ. ಹೌದು, ಆಗ ಕಡಿಮೆ ಮಾಡ್ಕೊಳ್ಳೋದೇ ಒಳ್ಳೇದು. ಬೆಲ್ಲ ಹಾಕಿ ತುಂಬಾ ರುಚಿಯಾಗಿದೆ ಅಮ್ಮ ಇದು. ಒಂದು ಬೌಲ್ ಅಲ್ಲ, 2-3 ಬೌಲ್ ಆರಾಮದಲ್ಲಿ ತಿಂದ್ಬಿಡ್ಬೋದು. ಊಟ ಸ್ವಲ್ಪ ಕಡಿಮೆ ಮಾಡಿ ಇದಕ್ಕೆ ಜಾಸ್ತಿ ಜಾಗ ಇಟ್ಕೊಂಡು ಆ ತರನೇ ಮಾಡೋಣ ಅಂತ ಅನ್ಕೊಂಡಿದೀನಿ ಮಧ್ಯಾಹ್ನ ಊಟಕ್ಕೆ. ಓಕೆ ಅಮ್ಮ, ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಒಂದು ಒಳ್ಳೆಯ ಸಿಹಿ ತಿಂಡಿಯನ್ನ ಮಾಡ್ಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳು. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಹಾಲಿನ ಒಬ್ಬಟ್ಟನ್ನ ಹೇಗೆ ಮಾಡಿದ್ರು ಅಂತ. ನೀವು ಕೂಡ ಇದನ್ನ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.